ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಸೊ ರೈಟ್ ನಾವು ಹೊನ್ನಾವರ ಹತ್ರ ಒಂದು ಕೋಡಲ್ಮನೆ ಅನ್ನೋ ಒಂದು ಊರಿದೆ. ಅಲ್ಲಿ ಮಹಾವಿಷ್ಣುವಿನ ಒಂದು ದೇವಸ್ಥಾನ ಇದೆ. ಅಲ್ಲಿದ್ದೀನಿ, ಬನ್ನಿ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಇದು ದೇವಸ್ಥಾನದ ಎಂಟ್ರಿ. ಸೊ ಇಲ್ಲಿ ಕೈ ಕಾಲು ತೊಳೆಯೋ ಸ್ಥಳ ಇದೆ. ಮತ್ತು ನಾವು ಈ ಕಡೆ ಬರಬೇಕು. ಸೊ ಇದು ಒಂದು ರೀತಿಯಾದಂಥ ಫಾರೆಸ್ಟ್ ಏರಿಯಾದಲ್ಲಿರೋದು. ಸೊ ಈ ದೇವಸ್ಥಾನ ಬಂದು ನಿಯರ್ ಟು ಇಡಗುಂಜಿ ಇರುತ್ತೆ. ಸೊ ಇಡಗುಂಜಿಯಿಂದ ನೀವು ಆಟೋ ಮಾತಾಡ್ಕೊಂಡು ಬರ್ಬೋದು. ಯಾಕೆಂದರೆ ಇಲ್ಲಿ ಬೇರೆ ಅದೇ ರೀತಿಯಾದಂಥ ಒಂದು ಫೆಸಿಲಿಟಿ ಇಲ್ಲ. ಸ್ವಾಮಿ, ನಿಮ್ಮ ಹೆಸರು? ಪುರುಷೋತ್ತಮ ಕೊಟ್ಟಮನೆ ವಿಷ್ಣುಮೂರ್ತಿ ದೇವಸ್ಥಾನ. ಇದು ಬಹಳ ಪುರಾತನ ದೇವಸ್ಥಾನ. ಇಲ್ಲಿ ಸಾಧಾರಣ ಒಂದು 100 ವರ್ಷದಿಂದ ವೈಷ್ಣವ ಪದ್ಧತಿಯಿಂದ ಪೂಜೆ ನಡೆದಿದೆ. ಬಹಳ ಹಳೆ ದೇವಸ್ಥಾನ. ಪ್ರತಿಷ್ಠಾಪನೆ ಬಗ್ಗೆ ಅದ್ರ ಬಗ್ಗೆ ಯಾವುದೇ ಒಂದು ಉಲ್ಲೇಖ ಇಲ್ಲ. ಸದ್ಯ ಒಂದು 2004ರಲ್ಲಿ ಶ್ರೀಮದ್ ವಿದ್ಯಾಧಿರಾಜ ಸ್ವಾಮಿಗಳ ಒಂದು ವತಿಯಿಂದ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠೆ ಆಯಿತು. ಈಗ ಸ್ವಲ್ಪವಾಗಿ ಡೆವಲಪ್ಮೆಂಟ್ ಆಗ್ತಾ ಇತ್ತು. ಒಂದು 100 ವರ್ಷದಿಂದ ಫುಲ್ ಜೀರ್ಣೋದ್ಧಾರ ಆಗಿದೆ. ಸೊ ಈಗ ಯಾರಾದ್ರೂ ಇಡಗುಂಜಿ ಬರೋರು ಆಟೋ ಎಲ್ಲ ಏನಾದರೂ ಸಿಗುತ್ತಾ ಈ ಕಡೆ ಬರೋದು? ಬರ್ಬೋದಾ? ದೇವಸ್ಥಾನದ ಸಮಯ ಅಂದ್ರೆ ತೆರೆಯೋ ಸಮಯ 6:30ರಿಂದ 1:30 ಗಂಟೆ. 1:30 ಕ್ಲೋಸ್ ಆಗುತ್ತೆ. 1:30 4:30 ಇರುತ್ತೆ. 4:30ರಿಂದ 8:30. ಓಕೆ, ಸರಿ. ಆಮೇಲೆ ಇದು ವಿಶೇಷತೆ ಏನಿದೆ ಅಂದ್ರೆ ವಿಶೇಷ ಪೂಜೆಗಳು ಆ ಥರ? ರಥೋತ್ಸವ ಎಲ್ಲ ಆಗುತ್ತೆ. ರಥೋತ್ಸವ. ಸಪ್ತಮಿ ದಿವಸ ರಥೋತ್ಸವ ನಡೀತದೆ. ವೈಕುಂಠ ಚತುರ್ದಶಿ ಅಂದ್ರೆ ಕಾರ್ತಿಕ ಶುಕ್ಲ ಚತುರ್ದಶಿ ದಿವಸ ವೈಕುಂಠ ಚತುರ್ದಶಿ ಅಂತ ವನಭೋಜನ ಇದೆ. ಅನಂತ ಚತುರ್ದಶಿ ನೋಪೆ ಅಂದ್ರೆ ಭಾದ್ರಪದ ಶುಕ್ಲ ಚತುರ್ದಶಿ ದಿವಸ ಅನಂತ ಚತುರ್ದಶಿ ಅಂತ. ಇದು ದೇವಸ್ಥಾನದ ಒಳಭಾಗ. ಇಲ್ಲಿ ಮುಖ್ಯ ಪ್ರಾಣದೇವರು ಇದ್ದಾರೆ. ಇಲ್ಲಿ ಮುಖ್ಯ ಪ್ರಾಣದೇವರು. ಮತ್ತೆ ಇಲ್ಲಿ ಯಕ್ಷಿಣಿ ದೇವರಿದ್ದಾರೆ. ಸೊ ಇದು ದೇವಸ್ಥಾನದ ಸೇವಾ ಲಿಸ್ಟ್. ಆ್ಯಂಡ್ ದೇವಸ್ಥಾನದ ಅಕೌಂಟ್ ನಂಬರ್ ಮತ್ತು ಫೋನ್ ನಂಬರ್ ಇಲ್ಲಿದೆ, ಕಾಂಟ್ಯಾಕ್ಟ್ ನಂಬರು. ಇಲ್ಲಿ ವಿಶೇಷ ಇದು ತುಂಬ ಪುರಾತನವಾದಂಥ ಒಂದು ದೇವಸ್ಥಾನ. ಮೊದಲಿಗೆ ಇಲ್ಲೆಲ್ಲ ಕಾಡಿತ್ತಂತೆ. ಸೊ ಆಮೇಲೆ ಈಗ ಅಭಿವೃದ್ಧಿ ಆಗ್ತಾ ಈಗ ದೇವಸ್ಥಾನ ಟೆಂಪಲ್ ಆಗಿದೆ. ದೇವಸ್ಥಾನ ಅಭಿವೃದ್ಧಿ ಆಗಿದೆ. 2004ರಲ್ಲಿ ಇದು ಜೀರ್ಣೋದ್ಧಾರ ಆಗಿದೆ. ಆ್ಯಂಡ್ ಇಲ್ಲಿ ನೀವು ನೋಡೋದು, ಇಲ್ಲಿ ನೀವು ದೂರದಲ್ಲಿ ನೀರು ಬರ್ತಾ ಇದೆಲ್ಲ, ಅದು ಬಂದು ವಿಷ್ಣು ತೀರ್ಥ ಅಂತ. ಮೇಲೆಯಿಂದ ಬರುತ್ತೆ ಅಲ್ಲಿಂದ. ಇದು ವಿಷ್ಣು ತೀರ್ಥ.
ಸೊ ಈ ಕಡೆಯಿಂದ ನೀವು ಹೋಗ್ಬೋದು ಕೆಳಗೆ ವಿಷ್ಣು ತೀರ್ಥ ಹತ್ರಕ್ಕೆ. ಸದ್ಯಕ್ಕೆ ನಾನೀಗ ಹೋಗ್ತಾ ಇಲ್ಲ. ಸೊ ಇದು ಮಹಾವಿಷ್ಣು ದೇವಸ್ಥಾನ, ಕೂಡ್ಲು ಮನೆ, ಬಲ್ಕೂರ್ ಹತ್ರ ಇರೋದು. ಸೊ ಇಡಗುಂಜಿಯಿಂದ ಅರೌಂಡ್ 3 to 4 kilometers ಆಗುತ್ತೆ. ಒಂದು ಸಣ್ಣ ಡೈವರ್ಷನ್ ಇದೆ ಇಡಗುಂಜಿ ರೋಡಲ್ಲಿ. ಒಂದು ದೊಡ್ಡ ಬೋರ್ಡ್ ಕೂಡ ಇದೆ, ಒಂದು 3 kilometers ಅಂತ. ಸೊ ಅಲ್ಲಿಂದ ಡೈವರ್ಷನ್ ತೊಗೊಂಡು ನೀವು ಬರ್ಬೋದು. ಹೊನ್ನಾವರ ಕಡೆಯಿಂದ ಬರೋರು ಕ್ಯಾಬ್ ಮಾಡ್ಬೋದು, ಇಲ್ಲ ಓನ್ ವೆಹಿಕಲ್ ಇದ್ದರೆ ಓನ್ ವೆಹಿಕಲ್ ಬರ್ಬೋದು. ಬಸ್ಸಲ್ಲಿ ಬರೋರು ಇಡಗುಂಜಿ ಇಳ್ಕೊಂಡು ಇಡಗುಂಜಿಯಿಂದ ಆಟೋ ಅಥವಾ ರಿಕ್ಷಾನ ಹೈಯರ್ ಮಾಡಿಕೊಂಡು ನೀವು ಬರ್ಬೋದು. ಸೊ ಇದು ಮಹಾವಿಷ್ಣು ದೇವಸ್ಥಾನ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.